ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ನ ಗಂಡನೇ ನಿನ್ನ ಹುಚ್ಚಿ ಅಂತ ನಂಬಿದಾಯ್ತು. ಈಗ ನಿನ್ನ ಮಾತನ್ನ ಯಾರು ಈ ಮನೇಲಿ ನಂಬಲ್ಲ. ಅಯ್ಯೋ ಇವಳು ಕೊಲಗಾತಿ ಮೋಸಗಾತಿ ಅಂತ ಕೂಗಿ ಕೂಗಿ ಹೇಳು. ನಿನಗೆ ಹುಚ್ಚು ಜಾಸ್ತಿ ಆಗಿದೆ ಅಂತ ಅನ್ಕೊಂಡು ಮನೆಯವರೇ ಕರ್ಕೊಂಡೋಗಿ ನಿನ್ನನ್ನ ಹುಚ್ಚು ಆಸ್ಪತ್ರೆಗೆ ಸೇರಿಸ್ತಾರೆ. ಈ ಮನೇಲಿ ನನ್ನ ಪರಿಸ್ಥಿತಿ ಹೇಗಾಗೋಯ್ತು. ಒಂಟಿ ಆಗ್ಬಿಟ್ಟೆ ನಾನು. ಶ್ರಾವಣಿ ಇದ್ದಿದ್ರೆ ನನಗಿಂತ ಗತಿ ಬರ್ತಿರ್ಲಿಲ್ಲ. ಭಾವನ್ಗೆ ಅಕ್ಕನ ಮಾತೇ ವೇದವಾಕ್ಯ. ಇವರು ಅಕ್ಕನ ಮಾತನ್ನ ಕೇಳ್ಕೊಂಡು ನನ್ನನ್ನು ಹುಚ್ಚಿ ಥರನೇ ನೋಡ್ತಿದ್ದಾರೆ. ನನ್ನ ಮಗಳು ವಾಪಸ್ ಬಂದರೆ ಇನ್ನು ಅವಳನ್ನು ನನ್ನ ಹತ್ರ ಬರೋದಕ್ಕೆ ಬಿಡೋದಿಲ್ಲ. ಏನು ಮಾಡಲಿ ನಾನು? ನನ್ನ ಇಡೀ ಜೀವನ ಒಂಟಿಯಾಗಿ ನಾನು ಇದೇ ಕೋಣೆಯಲ್ಲಿ ಕಳಿಬೇಕಾ? ಇಲ್ಲಿ ನಡೀತಿರೋದನ್ನೆಲ್ಲ ಹೇಗಾದರೂ ಮಾಡಿ ಶ್ರಾವಣಿಗೆ ಹೇಳೋಣ ಅಂತಂದರೆ ನನ್ನ ಮೊಬೈಲ್ ಫೋನ್ನು ಕೂಡ ಕಿತ್ಕೊಬಿಟ್ಟಿದ್ದಾರೆ. ಏನು ಮಾಡಲಿ ನಾನಿವಾಗ? ಹೇಗಿದೆಯಾ ವಂದನ? ಈ ತರ ನಾನು ಎಷ್ಟು ಜನನ್ನ ಕೂಡಾಕಿಲ್ಲ ಹೇಳು. ಅಲ್ಲ ಏನ್ ಧೈರ್ಯ? ಇಲ್ಲಿಂದ ಎಸ್ಕೇಪ್ ಆಗಕ್ ನೋಡ್ತಿದ್ಯಾ? ನೋ ನೋ, ತಪ್ಪು. ಏನ್ ಗೊತ್ತಾ, ನೀನು ನನ್ನ ವಿಷಯ ತಿಳ್ಕೊಬಾರ್ದಾಗಿತ್ತು. ಒಂದು ಸಲ ನನ್ನ ವಿಷಯ ತಿಳ್ಕೊಂಡ್ರೆ ಅವರು ಈ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಾಗೆ. ನಾನು ಹೆಣ್ದಿರೋ ಬಲೆಯಲ್ಲಿ ಸಿಕ್ಕಾಕೊಂಡು ಹೊರಗಡೆನೂ ಹೋಗಕ್ಕಾಗ್ದೆ ಒಳಗಡೆನೂ ಇರಕ್ಕಾಗ್ದೆ ನರಳಿ ನರಳಿ ಸಾಯ್ಬೇಕು ಅಷ್ಟೇ. ನೋಡು, ನಿನಗೆ ಬದುಕೋ ಆಸೆ ಇದ್ರೆ ಆ ಅನ್ನ ತಿನ್ನು. ಇಲ್ಲಾಂದ್ರೆ ನನಗೇನಿಲ್ಲ. ಈ 4 ಗೋಡೆ ಮಧ್ಯೆ ಇದ್ದು ನೀನಾಗೆ ಸಾಯ್ತ್ಯ. ಇಲ್ಲಾಂದ್ರೆ ಸೀದಾ ಮೆಂಟಲ್ ಹಾಸ್ಪಿಟಲ್ಗೆ. ಹಾಗಂತ ನಾನು ಹೇಳ್ತಿಲ್ಲಮ್ಮ, ನಿನ್ ಗಂಡನೇ ಹೇಳಿರೋದು. ಅಕ್ಕ ಒಂದ ನಿನ್ಗೆ ಯಾಕೋ ತಲೆ ಸರಿ ಇಲ್ಲ, ಏನೇನೋ ಮಾತಾಡ್ತಿದ್ದಾಳೆ, ನೀನೇ ಅವಳನ್ನ ನೋಡ್ಕೋಬೇಕು ಅಂತ ಹೇಳಿದಾನೆ. ನೀನ್ ಏನ್ ಬೇಕಾದ್ರೂ ಮಾಡು ಅಂತಾನೂ ಹೇಳಿದಾನೆ. ಇನ್ನು ಮುಂದೆ ನಾನೇ ನಿನ್ನ ನೋಡ್ಕೋಬೇಕು. ನಾನ್ ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀನಿ ಅಂತ ನಿನಗ್ ಗೊತ್ತಲ್ವಾ? ನಿಮಗೆ ಹೇಳಿದ್ನಲ್ಲ ಸರ್, ಯಜಮಾನ್ರು ಸ್ವಲ್ಪ ಲೇಟಾಗಿ ಸಿಗ್ತಾರೆ. ಅವ್ರ ಸೆಷನಲ್ಲಿ ಇರುವಾಗ ಯಾರನ್ನೂ ಭೇಟಿ ಆಗಲ್ಲ. ಕೆಲಸ ಎಲ್ಲ ಮುಗಿದ ಮೇಲೆ ಭೇಟಿ ಆಗಕ್ಕೆ ಹೇಳ್ತೀನಿ. ನಿಮ್ಮ ವಿಷಯನೂ ಹೇಳ್ತೀನಿ, ಸರಿನಾ? ಓಕೆ ಓಕೆ. ಯಾರ್ದು ಫೋನು? ಸರ್, ಇದು HSR ಎಜುಕೇಷನಲ್ ಟ್ರಸ್ಟಿಂದ ಕಾಲ್ ಮಾಡಿದ್ರು. ಅವ್ರು ಇಂಜಿನಿಯರಿಂಗ್ ಕಾಲೇಜ್ಗೆ ಯಜಮಾನ್ರ ಅಪ್ರೂವಲ್ ಬೇಕಂತೆ, ಅದಕ್ಕೆ ಭೇಟಿ ಆಗ್ತೀನಿ ಅಂತ ಹೇಳಿದ್ರು. ನಾನು ಈ ಥರ ಹೇಳಿದೆ. ಅದಕ್ಕೆ ನೀನೇ ಬೇಡ ಅಂದ್ಬಿಟ್ಟಿಯಾ? ಅಲ್ಲ, ಈ ನಿರ್ಧಾರಗಳನ್ನ ತಗೊಳೋದಕ್ಕೆ ನೀನು ಯಾರು ಅಂತ? ನೀನು ಅಣ್ಣನ PA ಅಷ್ಟೇ. ಅವ್ನು ಹೇಳಿದ ಕೆಲಸ ಅಷ್ಟೇ ಮಾಡಬೇಕು. ಸುಮ್ಮನೆ ತಲೆಟ ಎಲ್ಲ ಮಾಡಬೇಡ. ಸುರೇಂದ್ರ ಅಣ್ಣ, ಸೆಷನ್ಗೆ ಟೈಮ್ ಆಯಿತು, ಹೊರಡೋಣ. ಆಮೇಲೆ ಆ ಸೆಕ್ರೆಟ್ರಿಗೆ ಪಾಯಿಂಟ್ಸ್ ನೋಟ್ ಡೌನ್ ಮಾಡೋಕ್ಕೆ ಹೇಳಿದ್ದೆ, ಮಾಡಿದಾರಾ? ಅಣ್ಣ ಕೊಟ್ಟಿದ್ದಾರೆ. ಆದರೆ HRS ಎಜುಕೇಷನ್ ಟ್ರಸ್ಟ್ ಅವರು ನಿನ್ನನ್ನು ಭೇಟಿ ಮಾಡಬೇಕು ಅಂತ ಇವನಿಗೆ ಕಾಲ್ ಮಾಡಿದ್ರು. ಅರೆ, ಸೆಷನ್ ಇರುವಾಗ ನಾನು ಹೇಗೋ ಭೇಟಿ ಮಾಡಲಿ? ಇದನ್ನು ನನ್ನೇ ಕೇಳಬೇಕಾ? ಸೆಷನ್ ಇರುವಾಗ ನಾನು ಯಾರನ್ನೂ ಭೇಟಿ ಮಾಡಲ್ಲ. ಇದು ನಾನು ಕೇಳೋ ಅವಶ್ಯಕತೆನೇ ಇಲ್ಲ. ಅಂದಾಗೆ ಆ LCD ಸ್ಲೇಟ್ಸ್ ಮಾಡ್ತಾ ಇದ್ರಲ್ಲ, ಡೂಪ್ಲಿಕೇಟು, ಆ ಫ್ರಾಡ್ ಗ್ಯಾಂಗ್ ಸಿಕ್ಕಾಕೊಂತ? ಇನ್ನೂ ಇಲ್ಲ ಯಜಮಾನ್ರೆ, ಒಂದು ಸ್ವಲ್ಪ ಟೈಮ್ ಕೊಡಿ, ನಾನು ಹುಡುಕ್ಸ್ತಾ ಇದ್ದೀನಿ. ಅವ್ರು ಯಾರು ಅಂತ ಗೊತ್ತಾದ ತಕ್ಷಣ ನಿಮ್ಗೆ ಹೇಳ್ತೀನಿ. ಇವನ ಕೈಯಲ್ಲಿ ಎಲ್ಲಾಗುತ್ತೆ. ಸುಮ್ಮನೆ ನೀನು ಇವನಿಗೆ ಜವಾಬ್ದಾರಿ ವಹಿಸ್ತಿದ್ಯಾ ಅಷ್ಟೇ. ಇಲ್ಲ ಸುರೇಂದ್ರ, ಲೋಕಲ್ ಪೊಲೀಸ್ ಸ್ಟೇಷನಿಂದ ಫೋನ್ ಬಂದಿತ್ತು. ಸುಬ್ಬು ಅವಾಗ ಹೋಗಿ ವಿಚಾರಿಸ್ತಾ ಇದ್ದಾನಂತೆ. ಆ ಫ್ರಾಡ್ ಮಾಡ್ತಾ ಇದ್ದ ಕಿಂಗ್ ಪಿನ್ ಸಿಗಾಕೊಂಡಿದ್ದಾನಂತೆ, ಗ್ಯಾಂಗ್ ಸಿಗಾಕೋತಾ ಇಲ್ಲ ಅಷ್ಟೇ. ಯಾರೋ ಹೆಣ್ಮಗಳು ಅವ್ರು ಯಾರು, ಅವ್ರಿದ್ದಿದ್ದ ಸ್ಥಳ ಏನು ಅಂತ ಮಾಹಿತಿ ಕೊಟ್ಟಿದ್ದಾರಂತೆ. ಹೌದಣ್ಣ? ಯಾರದು?
ನನಗೂ ಗೊತ್ತಿಲ್ಲ ಸುರೇಂದ್ರ. ಒಟ್ಟಿನಲ್ಲಿ ನನ್ನ ಹೆಸರಿಗೆ ಅಂಟ್ಕೋತಾ ಇದ್ದ ಮಸಿನ ಆ ಹುಡುಗಿ ತಡೆದಿದ್ದಾಳೆ. ಅವಳು ಚೆನ್ನಾಗಿರ್ಬೇಕು. ಅಣ್ಣ, ಜೊತೆಗೆ ಲೋಕದವ್ರು ಕೆಲವರು ಸ್ಲೇಟ್ಗಳನ್ನ ಮಾರ್ತಾ ಇದ್ರು ಅಂತ ಮಾಹಿತಿ ಬಂದಿದೆ. ಅದೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ, ಅದು ಲೋಕಲ್ ಪೊಲೀಸ್ ನೋಡ್ಕೋತಾರೆ. ನಾನು ಪ್ರಾಜೆಕ್ಟ್ ಬಗ್ಗೆ ಗಮನ ಕೊಡಿ. ಫೈಲ್ಸ್ ತೊಗೊಂಡು ಬಾ. ಸರಿ ಯಜಮಾನ್ರೆ. ಸುರೇಂದ್ರ ಸರ್, ವಂದನಾ ಮೇಡಮ್ನ ನೋಡಿ ತುಂಬ ದಿನ ಆಯಿತು. ಎಲ್ಲಿದ್ದಾರೆ, ಹೇಗಿದ್ದಾರೆ, ಊರಿಗೆ ಏನಾದರೂ ಹೋಗಿದ್ದಾರಾ? ಅದೆಲ್ಲ ನಿನಗೆ ಯಾಕೋ? ಅದು ನಮ್ಮನೆ ವಿಷಯ. ನನಗೆ ನಮ್ಮನೆ ವಿಷಯನ ಬೇರೆಯವ್ರು ಮಾತಾಡೋದು ಇಷ್ಟ ಆಗಲ್ಲ. ಅಣ್ಣ ಏನು ಕೆಲಸ ಹೇಳಿದ್ನೋ ಅಷ್ಟು ಮಾಡು. ಬೈ ತಗೊಂಡು ಹೋಗು. ಸಾರಿ ಸರ್, ಕ್ಷಮಿಸ್ಬಿಡಿ. ಓ ನೋಡಿ, ನೆನೆದವರ ಮನೆಯಲ್ಲಿ ಅಂತ ಆ ಕಾಂತಮ್ಮನವರೇ ಬಂದ್ಬಿಟ್ರು. ಈ ಮನೆ ಬೆಂಕಿ ಚೆಂಡು ಸಿಡಿಗುಂಡು. ಇನ್ನೇನು ಇದ್ರು ನೀವುಂಟು ಅವ್ರುಂಟು. ನನಗೇನು ಗೊತ್ತಿಲ್ಲಪ್ಪ, ನಾನು ಹೋಗ್ತೀನಿ. ಅಡವಿಲಿ ಮನೆ ಮಾಡಿ ಗಿಡಕ್ಕೆ. ಏನ್ ಕಾಂತಮ್ಮ ಅವರೇ, ನೀವು ಬೆಂಕಿ ಚಂಡ? ಅಯ್ಯಯ್ಯೋ, ನಾನಾ? ಇಲ್ಲ ಮೇಡಮ್ ಅವರೇ, ಈ ಮನೆಗೆ ಬೆಂಕಿ ಚೆಂಡು ನೀವೇ, ಜ್ವಾಲಾಮುಖಿನೂ ನೀವೇ. ನೀವು ಕಾಲಿಟ್ರೆ ಭೂಕಂಪ, ತಲೆ ಎತ್ತಿದ್ರೆ ಗುಡುಗು ಸಿಡಿಲು ಮಿಂಚು, ಕಣ್ಬಿಟ್ರೆ ಪ್ರಳಯ. ಇನ್ನು ಮಾತಾಡಿದ್ರೆ ಬಿಡಿ, ನಿಮ್ಮ ಮುಂದೆ ಊದಿನ ಕಡ್ಡಿಯಿಂದ ಉದುರೋ ಬೂದಿನೂ ನಾವಲ್ಲ. ಆಯ್ತಾಯ್ತು, ಈ ಭಯ ಹೀಗೆ ಇರಲಿ. ಆದ್ರೂ ಗೆದ್ದಿತ್ತಿನ ಬಾಲ ಹಿಡಿಯೋರು ಕಂಡ್ರೆ ನನಗಾಗಲ್ಲ. ಬಾಲ ಹಿಡಿಯೋದ? ಅಯ್ಯಯ್ಯೋ, ಅಷ್ಟು ಧೈರ್ಯ ನಮಗೆಲ್ಲಿತ್ತ ಬರಬೇಕು ಮೇಡಮ್ ಅವರೇ. ಎಲ್ಲೋ ಒಂದು ಮೂಲೆಯಲ್ಲಿ ಬಾಲ ಮುದ್ರಕೊಂಡು ಕುತ್ಕೊಂಡು ಬಿಡ್ತೀವಿ. ನೀವು ಈ ಮನೆಗೆ ರಾಜಮಾತೆ, ನಾನು ನಿಮ್ಮ ಸೇವೆ ಮಾಡೋ ಕಟ್ಟಪ್ಪ, ಅಲ್ಲ ಕಟ್ಕಾಂತಮ್ಮ. ಆಯ್ತಾಯ್ತು, ಇದೆಲ್ಲ ಇರಲಿ. ನಮ್ಮ ಯಜಮಾನ್ರು ಬರ್ತಿದ್ದ ಹಾಗೆ ಅವ್ರ ಮುಂದೆ ಏನು ಹೇಳಬೇಕು ಅಂತ ನೆನಪಿದೆ ತಾನೆ ನಿಮಗೆ? ಇದೆ ಮೇಡಮ್ ಅವರೇ, ಎಲ್ಲ ನೆನಪಿದೆ. ನಿಮ್ಮ ಮಾತನ್ನ ಎಲ್ಲಾದರೂ ಮೀರಕ್ಕಾಗತ್ತೆ? ನಿಮ್ಮ ಅಪ್ಪಣೆ ಇಲ್ಲದೆ ನಮ್ಮ ಪುರಾಣೆ ನಮ್ದೇನೂ ನಡೆಯಲ್ಲ. ನೀವು ಹೇಳಿದಾಗೆ ಕೇಳೋದಷ್ಟೇ ನಮ್ಮ ಕೆಲಸ. ಒಳ್ಳೇದು. ಏನ್ ಕಾಂತಮ್ಮ ಅವ್ರೆ, ನೀವು ಹೀಗೆಲ್ಲ ಮಾತಾಡ್ತಿರಲ್ಲ? ನಾನೊಬ್ಳು ಈ ಮನೆಯಲ್ಲಿ ಅಬ್ಬಲೇ ಇದ್ದೀನಿ ಅಂತ ನನಗೆ ಹೀಗೆಲ್ಲ ದಬಾಯಿಸಿ ಮಾತಾಡೋದು ಸರಿನಾ? ಏನು ಶ್ರಾವಣಿಯಮ್ಮವ್ರೆ, ನಮ್ಮ ದೀಪ್ತಿಯವ್ರು ಏನಾರು ಅಂತಿದ್ರಾ? ಅಯ್ಯೋ, ಅನ್ಲಿ ಬಿಡಿ ಮಾವ, ಹಿರಿಯರಲ್ವಾ, ಮನೇಲಿ ಶಾಂತಿ ನೆಮ್ಮದಿ ಇರಬೇಕು. ಅದಕ್ಕೋಸ್ಕರ ಇವ್ರು ಏನೇ ಅಂದ್ರೂ ನಾನು ಸುಮ್ಮನೆ ಇರ್ತೀನಿ, ಅದನ್ನ ಸಹಿಸ್ಕೋತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.